ನೋಡಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದು ಇವಾಗ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದ್ರೆ ಆಯ್ತು. ಇವಾಗ ಪಲ್ಯ ಮಾಡ್ತೀನಿ. ನೋಡಿ ಎಣ್ಣೆಲಿ ಚೆನ್ನಾಗಿ ಬೆಳಿಬೇಕದು. ನೋಡಿ ಫ್ರೆಂಡ್ಸ್, ರೆಡಿ ಆಯ್ತು ಪುಳಿಯೋಗರೆ. ಇಷ್ಟೇ ಕಲಿಸ್ಕೊಂಡಿದ್ದೀನಿ. ಬೇಕಾದ್ರೆ ಮತ್ತೆ ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮ ಗೋಬಿ ತಗೊಂಬಂದಿದ್ದ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ಬಿಗ್ ಬಾಸ್ ನೋಡ್ಕೊಂತ ಲೇಟಾಗಿ ಎದ್ಬಿಟ್ಟಿವಿ ಫ್ರೆಂಡ್ಸ್. ನಾವು ಇವತ್ತು ಎಷ್ಟು ಲೇಟಾಗಿ ಅಂದರೆ ಅಷ್ಟು ಲೇಟಾಗಿ ಎದ್ಬಿಟ್ಟಿವಿ. ಇವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ. ಎದ್ದ ತಕ್ಷಣ ಗುಡಿಗೆ ಬೇಗ ಬೇಗ ಕಸಂದು ಬಂಡೆ ಒರೆಸಿ ಗುಡಿಗೆ ಹೋಗಿ ಬಂದ್ವಿ. ಈಗ ಜಸ್ಟ್ ಬಂದ್ವಿ ನೋಡಿ. ಈಗ ಅಡುಗೆ ಮಾಡ್ತೀನಿ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ. ಮಕ್ಕಂಬತ್ತೆ ಸ್ವಲ್ಪ ಲೇಟ್ ಆಗಿಬಿಡ್ತು. 12 ಗಂಟೆಗೆ ಮಕ್ಕಂಡಿವಿ. ಎದ್ದೇಳೋದೇ ಲೇಟ್ ಆಗಿಬಿಟ್ಟದೆ. 2 ಗಂಟೆಗೆ ಅಲಾರಾಮ್ ಬಿಟ್ಕೊಂಡಿನಿ. 3 ಗಂಟೆಗೆ ಎದ್ವಿ. 3 ಗಂಟೆಗೆ ಎದ್ದು ಬಂಡೆ ವರ್ಷ ಎಲ್ಲದ ಟೈಮ್ ಆಗಿಬಿಡುತ್ತಂತ ಬೇಗ ಬೇಗ ಯಾವ ವಿಡಿಯೋ ಮಾಡಲಿಲ್ಲ, ಏನಿಲ್ಲ. ಫಸ್ಟ್ ಸ್ನಾನ ಮಾಡಿ ಕುಡಿಯೋ ಬಂದಿ ನೋಡಿ ಫ್ರೆಂಡ್ಸ್. ಈಗ ಬಂದೀನಿ. ಇವತ್ತು ಗ್ರೀನ್ ಕಲರ್ ಅಲ್ಲ, ಇದು ವಿಡಿಯೋದಾಗ ಯಾವ ಕಲರ್ ಕಾಣ್ತಿದೆ ಗೊತ್ತಿಲ್ಲ. ಇದು ಇರೋದು ಗ್ರೀನ್ ಕಲರ್ ಸ್ಯಾರಿ. ನನ್ನ ಹಸ್ಬೆಂಡ್ ಕೂಡ ಎದ್ಬಿಟ್ರೆ ನೋಡಿ ಫ್ರೆಂಡ್ಸ್. ನಮ್ಮ ಜೊತೆ ಪ್ರಿಯಾಂಶ್ ಕೂಡ ಎದ್ಬಿಡತ್ತೆ ಹುಲಿ. ಅಂದರೆ ನಾವು ಗುಡಿ ಹೋಗ್ತೀವ, ಪ್ರಿಯಾಂಶ್ನವ್ರ ಪಪ್ಪ ಕೂಡ ಬರ್ತಾರೆ ನನ್ನ ಜೊತೆಗೆ. ಆಗ ಮತ್ತೆ ಇವ್ನೊಬ್ಬ ನೇಗ್ಬಿಟ್ಟು ಹೋಗ್ಬೇಕು. ಅದಕ್ಕೆ ಎತ್ಕೊಂಡು ಹೋಗ್ಬಿಡ್ತೀವಿ. ಮಕ್ಕಂಡಿರ್ತದನ್ನ ಅಲ್ಲಿ ಹೋಗಿ ಗಂಟೆ ಶಬ್ದ ಅದಕ್ಕೆ ಎದ್ದ ತಕ್ಷಣ ಎದ್ದು ಬಿಡ್ತೈತಿ. ಇವ್ ಮಕ್ಕಂದ್ರೆ ಮಕ್ಕಳಲ್ಲಿ ಪ್ರಿಯಾಂಶ್ನವ್ರ ಪಪ್ಪ ಪೂಜೆ ಮಾಡೋಕೆ ರೆಡಿ ಹಾಕ್ಕೊಂತಾರೆ. ಹಾಯ್ ಮಾಡು ಜೋರು. ಗಡಿ ಫುಲ್ ಆಗಿಬಿಟ್ಟಿದೆ ಅವನಿಗೆ. ಇದ್ದೇ ಮಬ್ಬು 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 ಹುಡುಗಿ ಮಾಡೋಣ. ಓಕೆ ಫ್ರೆಂಡ್ಸ್, ಅವರು ಪೂಜೆ ಮಾಡೋಕೆ ಕುಂತಾರೆ. ಪೂಜೆ ಮಾಡೋದು ದೇಶ ತಿಕ್ಕೊಟ್ಟೆ. ಈಗ ನಾನು ಅಡುಗೆ ಮಾಡಬೇಕು. ಚೌಳೆಕಾಯಿ, ರೊಟ್ಟಿ ಮತ್ತು ಕಾಯಿ ಹೋದ ವಾರ ತಂದಿದ್ದು ಟೊಮೆಟೊ ಆಗೇ ಇದ್ದಾವೆ. ಕಾಯಿ ಇದಾವೆ ತಗೊಂಡು ಹೋಲು ಅಥವಾ ಕೆಡವಲ್ಲು ಅಮ್ಮಂಗೆ ಆಗೈತಿ. ಈಗ ಕಾಯಿ ಟೊಮೆಟೊ ಅದಾವೆ. ಕಾಯಿ ಟೊಮೆಟೊ ಹುಳಿ ಇರುತ್ತೆ. ಟೊಮೆಟೊ ಸಾರು ಮಾಡಿದ್ರೆ ಸಖತ್ತಿರುತ್ತೆ. ಅದಕ್ಕೆ ಹೌದು ಟೊಮೆಟೊ ಸಾರು ಮಾಡ್ತೀನಿ. ಹೇಗೆ ಮಾಡ್ತೀನಿ? ಕಾಯಿ ಟೊಮೆಟೊ ಸಾರು, ಕಾಯಿ ಟೊಮೆಟೊ ಸಾರು ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡ್ರಿ. ಇವತ್ತು ಗ್ರೀನ್ ಕಲರ್ ಸೀರೆ ಉಟ್ಟೀನಿ. ಟೊಮೆಟೊ ಸಾರು ಮಾಡ್ತಿದ್ದೀನಲ್ವ, ಈ ಥರ ಕಾಯಿ ಇದೆ. ಇದು ಹುಳಿ ಜಾಸ್ತಿ ಇರುತ್ತೆ ಈ ಥರದ್ರಲ್ಲಿ ಹುಳಿ ಟೊಮೆಟೊ ಇವು. ಅದಕ್ಕೆ ಇವನ್ನ ಹಾಕಿ ಟೊಮೆಟೊ ಸಾರು ಮಾಡಿಬಿಡ್ತೀನಿ. ಏನಪ್ಪ ಹೂವು ಹಾಕೊಡಿ. ಫ್ರೆಂಡ್ಸ್ನವ್ರಪ್ಪ ಪೂಜೆ ಮಾಡಿ ಮಲ್ಕೊಳಕ್ಕೆ ಹೋದ್ರಿ. ತಿನ್ನ ಇಲ್ಲೇ ಅದ. ಓ ಪ್ರಿಯ ಪಾಪ ಮಲ್ಕೊಂತತ್ ನೋಡು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಪ್ಪ ಫ್ರೀ ಹೋಗಿ ಹಾಲು ತಂಬರಪ್ಪ, ತಲೆ ನೋವುತೈತಿ. ನೈಟ್ ಹಾಲು ತರೋದು ಮರ್ತ್ಬಿಟ್ಟಿವಿ ಫ್ರೆಂಡ್ಸ್. ಇವಾಗ ಚಹಾ ಕುಡಿಬೇಕು ಅನ್ಸ್ಕೊಂಡಿವಿ. ಅವರಪ್ಪ ಕೆಲಸ ಹೋಗಪ್ಪ ನೆಪ್ಸಪ್ಪ. ಇದಕ್ಕೆ ಈರುಳ್ಳಿನ ಹಾಕ್ಕೋಬೋದು, ಬಟ್ ಇದೇ ಹುಳಿ ಜಾಸ್ತಿ ಇರುತ್ತೆ. ಅದಕ್ಕೆ ಈರುಳ್ಳಿನ ಹಾಕ್ಕೊಂತಿಲ್ಲ ನಾನು. ಇದೊಂದು ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್.
ನೋಡಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದು ಇವಾಗ ಇದು ಮಿಕ್ಸಿ ಹಾಕ್ಕೊತೀನಿ. ಇದ್ರ ಜೊತೆ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ ಹಾಕ್ಕೊತೀನಿ. ನೋಡಿ ಚೌಳೆಕಾಯಿ ಫ್ರೈ ಮಾಡ್ಕೋಬೇಕು. ಅಷ್ಟಿಗೆ ಚೌಳೆಕಾಯಿ ಮಾಡ್ತಿದ್ದೀನಲ್ಲ, ಚೌಳೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಚೌಳೆಕಾಯಿ ಹುರ್ಕೊಂಡಿದೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀವಿ. ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದ್ರೆ ಆಯ್ತು. ಇವಾಗ ಪಲ್ಯ ಮಾಡ್ತೀನಿ. ನೋಡಿ ಚೌಳೆಕಾಯಿ ಹುರ್ಕೊಂಡಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ತಕ್ಕೊಂಡಿದ್ದೀನಿ ಚೌಳೆಕಾಯಿ. ನೋಡಿ ಕರಿಬೇವು ಹಾಕಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಆಮೇಲೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಕೆಂಪಾಗಿದೆ. ಈಗ ಟೊಮೆಟೊ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಟೊಮೆಟೊ ಕೂಡ ಬೆಂದಿದೆ. ಇವಾಗ ಚೌಳೆಕಾಯಿ ಹಾಕ್ಕೊಂಡ್ಬಿಡ್ತೀನಿ. ಅದಕ್ಕೆ ಚೌಳೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಬೇಕಲ್ವ, ಚೌಳೆಕಾಯಿ ಕುದಿಬೇಕಲ್ವ, ಅದಕ್ಕೆ ನೀರು ಹಾಕ್ಕೊಂಡು ಇವಾಗ ಕುದಿಯಕ್ಕೆ ಬಿಟ್ಬಿಡೋಣ. ಇದು ಕುದೀಲಿ. ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕುದಿಬೇಕು ಚೆನ್ನಾಗಿ. ನೋಡಿ ಇದು ಕುದ್ದಿದೆ ಚೆನ್ನಾಗಿ. ಇವಾಗ ಏನೇನು ಇಳಿಸ್ಬೇಕಂದ ಖಾರ ಹಾಕ್ತಿದ್ದೀನಿ. ಈಗ ಒಂದು 2 ಸ್ಪೂನ್ ಖಾರ, ಹಾಗೆ ಒಂದು ಸ್ವಲ್ಪ ಗುರೋಳ್ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲೆ, ನೋಡಿ ಇದಾಗಿದೆ ಚೆನ್ನಾಗಿ. ಆಯಿತು. ಈಗ ರೊಟ್ಟಿ ಸುಟ್ಕೊಂಡ್ಬಿಡ್ತೀನಿ. ನೋಡಿ ಟೊಮೆಟೊ ಸಾರು ಮಾಡ್ತಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ತೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿನಲ್ವ ಇದರಲ್ಲಿ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕಿದ್ದೀನಿ. ಇದು ಮಿಕ್ಸಿ ಮಾಡ್ಕೊಂಡು ಇದರಲ್ಲಿ ಹಾಕ್ಬೇಕು. ಹಾಕಿ ಚೆನ್ನಾಗಿ ಎಣ್ಣೆಲಿ ಬಂದ್ಕೋಬೇಕು. ಬೆಣ್ಣೆವರೆಗೂ ಚೆನ್ನಾಗಿ ತಿರ್ಸ್ಕೋಬೇಕಿದೆ. ನೋಡಿ ಬೆಂದಾದ್ಮೇಲೆ ಒಂದು 2 ಸ್ಪೂನು ಅಚ್ಚ ಖಾರದ ಪುಡಿ,
ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿದರೆ ಇದು ಖಾರ ಹತ್ಕೊಳಲ್ಲ, ಮತ್ತು ಎಲ್ಲ ಒಂಥರ ಸಪ್ರೇಟ್ ಕಾಣುತ್ತೆ. ಅದಕ್ಕೆ ಫಸ್ಟಿಗೆ ಖಾರ ಹಾಕ್ಕೊಂಡು ತಿರ್ಸ್ಕೊಂಡ್ಬಿಡೋಕೆ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಿದು. ನೋಡಿ ನೀರು ಹಾಕ್ಕೋಬೇಕು. ನೋಡಿ ನೀರು ಹಾಕ್ಕೊಂಡೇನೆ ಚೆನ್ನಾಗಿ ಕುದಿಸ್ಕೋಬೇಕದು. ಎಷ್ಟು ಬೇಕಷ್ಟು ನೀರು ಹಾಕಿ ಕುದಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಟೊಮೆಟೊ ಸಾರು ರೆಡಿ ಆಯಿತು. ಇಷ್ಟೇ ನೋಡಿದ್ರೆ ತುಂಬ ನೀರು ಹಾಕಿದ್ದೆ, ಕುದೆಷ್ಟಾಗಿದೆ. ಸಾಕು ನನಗೆ ಇಷ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ನಮ್ಮನೆ ಸಾಂಬಾರು ಬೇಳೆ ತಿಂದಿದ್ರೆ ಈ ಟೈಮ್ ಒಂಥರ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಈ ಥರ ಒಂಥರ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಫೈನಲಿ ನನ್ನ ಹಸ್ಬೆಂಡಿಗೆ ಎಬ್ಬಿಸಿ ಹಾಲು ತರಿಸಿದೆ. ಅಷ್ಟೊತ್ತಕ್ಕ ನಡೆದ್ರೆ ಇವಾಗ ತಂದುಕೊಟ್ಟಾರ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿರ್ತೀವಿ, ಚಹಾ ಕುಡಿಬೇಕು, ಇಲ್ಲಾಂದ್ರೆ ತಲೆ ನೋವುತೈತೆ. ಹಾಲು ತಂದಾರ, ಬನ್ನಿ ಫಸ್ಟ್ ಚಹಾ ಕುಡಿಯೋಣ. ನೋಡಿ ಫ್ರೆಂಡ್ಸ್, ನಾನು ಹೆಂಗೆ ಇಟ್ಕೊಂಡಿದ್ದೀನಿ, ಅದು ಯಾವುದೋ ಒಂದು ಫಿಲಿಮ್, ದುನಿಯಾ ವಿಜಯ್ ಫಿಲಿಮ್ ಒಳಗೆ ಯಾವುದೋ ಒಂದು ಜಾನಿ ಅದೈತಲ್ಲ, ಅದ್ರೊಳಗೆ ಬೇಬಿ ಎಂಬಕ್ಕೆ ಈ ಥರ ಇಟ್ಕೊಂಡಿರ್ತಾಳಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಆಕೆ ಇಟ್ಕೊಂಡಿರ್ತಾಳಲ್ಲ ಹಂಗೆ ಇಟ್ಕೊಂಡು ನೋಡಿ ಬೇಬಿ ಏನಿಲ್ಲ ತುರ್ಕೊಂಡಿನಿ. ಹಾಗೆ ಹೂವು ಹಂಗೆ ಬಿಡಬಾರ್ದಲ್ಲ ದೇವ್ರದು ಹೂವು ಅಂತೇಳಿ ಹಂಗೆ ಇಟ್ಕೊಂಡಿನಿ. ಅವ್ರು ಹಂಗಂತಾರೆ. ನೋಡಿ ನೀರು ಕಾಸಕ್ಕಿಟ್ಟೀನಿ, ಸ್ವಲ್ಪ ನೀರು ಕುಡಿತೀನಿ. ಪ್ರಿಯಾಂಶ್ ಊಟ ಎದಕ್ಕೆ ಸ್ವಲ್ಪ ಕೆಮ್ಮ ಕುಂತಾನ, ಅವನಿಗೆ ಸ್ವಲ್ಪ ನೀರು ಕುಡಿಸ್ಬಿಡ್ತೀನಿ. ನೀರು ಕುಡಿಸ್ರಿ ಮಕ್ಕಳು, ಸ್ವಲ್ಪ ಕೆಮ್ತಿದ್ದಾವೆ, ಸ್ವಲ್ಪ ಗಂಟ್ಲ ಗೊರ್ರ ಅಂತಿದ್ದಾವೆ ಅಂದರೆ ನೀರು ಕುಡಿಸಿ. ಕೆಮ್ಮು ಎಲ್ಲ ಕಮ್ಮಿ ಆಗಿಬಿಡುತ್ತೆ, ಕಫ ಕಟ್ಟಲ್ಲ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಆಳೊಟ್ಟಿಲ್ಲೇ ಕುಡಿಸ್ಬೇಕು. ಮಾತಾಡ್ಸಕ್ಕೆ ಫಸ್ಟ್ ಆಫ್ ಆಲ್ ಎಷ್ಟು ಬರೀ ನೋವು ಓದ್ತೈತೆ. ನಾನು ಹಾಕ್ಲ ನಂಗೆ ಬಿಟ್ಲನು ಅಪ್ಪನ ಮಾತಾಡ್ಸ್ಬಿಡಪ್ಪ, ನೀನು ಮಾತಾಡ್ಸ್ಬಿಡ. ನೀನು ಅಪ್ಪನ ನೋಡಿ ಲೇಟ್ ಹಾಕ್ಯಾನ ತನ್ನಿಗೆ ಚಂದ ಹಿಂಗ್ ಕುಟ್ಟು ಬಿಡ, ಗೊತ್ತಾ? ನೋಡಿ ಪ್ರೀ ಮಾತಾಡ್ಸ್ಬೇಡ, ಅಪ್ಪನಿಲ್ಲ ನೀ ಏಟಾಗ ಎಂಬತ್ತೇನು. ನಾನು ಹಂಗ ಬಿಟ್ಲ ನಂಗ ನೀನ್ ಎದಕ್ಕೆ ಹಾಕ್ತೀನಿ? ನೀ ತಲೆ ಮುಟ್ಟಬೇಡ ನೋಡ್ರಿ, ನೀ ಬೀಪೆ ಪುಟ್ಟದ್ ನೋಡು. ಪಾಪ ಸುಡ ಕುಡಿ ಬಾ, ನಿನ್ನೆ ತಗಪ್ಪ. ಬಂದ್ರೆ ದುಡನೆ ರುಗ್ಗ ಪ್ರಿಯ ಟು ನನಗೆ ಹೇಳ್ಬಿಡ್ತೀನಿ. ನೀನು ಭಯ ನೋಡ್ ಮತ್ತೆ ನಂದು ನೋ ಎಂತ ಬರ್ಬಿಟ್ಟ ಗೊತ್ತಪ್ಪ, ಗೊತ್ತಿಲ್ಲ ನಿನಗೆ. ಕಳ್ಳ ನಡಿ ನೀನು, ಇಲ್ಲಿ ಬಿಟ್ಟ ನನಗೆ ಟಕ್ಕಂತ. ನಮ್ಮಪ್ಪಗೆ ಅಂತೇಳಿ
ಚಾರ್ಜ್ ಆಫ್ ಮಾಡಿ ಕುಂತಿರ್ತೈತಿ. ನೋಡಿ ಫ್ರೆಂಡ್ಸ್, ಪುಳಿಯೋಗರ ಮಾಡ್ತಿದ್ದೀನಿ ಈಗ. ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪ್ರಿಯಾಂಶಿಗೆ ಹೇಳಿದ್ನಲ್ವ ಅವೆಲ್ಲ ಕೋಲ್ಡ್ ಅಂತೇಳಿ. ಕೋಲ್ಡ್ ಆದರೆ ಅವ್ನಿಗೆ ಆಯಿತು, ಜ್ವರ ಬಂದ್ಬಿಡ್ತಾವ. ಹಾಗಾಗಿ ಅವ್ನಿಗೆ ಸುಮ್ಮನೆ ಇರೋವಲ್ಲ ಅವಾಗದಿಂದ. ಇವಾಗ ನೋಡಿ 8 ಗಂಟೆ ಆಗಿದೆ, ಈಗ ಅಡಿಗೆ ಮಾಡ್ತಿದ್ದೀನಿ. 7 ಗಂಟೆಗೆ ಮಾಡೋಕ್ಕೆ ಅಡಿಗೆ ನಾನು. ಅವ್ನು ಸುಮ್ಮನೆ ಇರೋವಲ್ಲ. ನಮ್ಮ ತಮ್ಮ ಹೊರಗೆ ಕರ್ಕೊಂಡು ಹೋಗಿದ್ದ, ಇವಾಗ ಕರ್ಕೊಂಬಂದಾನ. ಅದು ಕೂಡ ಸುಮ್ಮನೆ ಇರೋವಲ್ಲ. ಮಾಡ್ತಿದ್ದೀನಲ್ವ, ಫಸ್ಟು ಶೇಂಗಾ ಹುರ್ಕೊಂಡು ತಕೊಂಡ್ಬಿಡ್ತೀನಿ ಅವನ್ನ ಸೈಡಿಗೆ. ಜೀರಿಗೆ, ಉದ್ದಿನ ಬೇಳೆ ಹಾಕ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು. ನೋಡಿ ಎಣ್ಣೆ ಕಾದ ಫ್ರೈ ಆಗಿದೆ ಅದು. ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಕೆಂಪಾಗಿದೆ. ಈಗ ಹುಣಸೆ ಹುಳಿ ಹಾಕ್ಕೊತಿದ್ದೀನಿ ಅದಕ್ಕೆ. ನೋಡಿ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಸಿಂಪಲ್ ರೆಸಿಪಿ. ನಾನು ಈ ಥರ ಮಾಡಲ್ಲ, ನಮ್ಮ ತಮ್ಮ ಇದೇ ಥರ ಮಾಡ್ತಾನ. ಅಂದರೆ ನನ್ನ ಡೆಲಿವರಿ ಆಗಿತ್ತಲ್ವ, ಆಗ ನಮ್ಮ ತಮ್ಮ ಇದೇ ಥರ ಮಾಡ್ತಿದ್ದಂತೆ. ಅವನ ಕೈಯಲ್ಲಿ ಪುಳಿಯೋಗರೆ ಚೆನ್ನಾಗಿರುತ್ತೆ ಮಾಡಂದೆ. ಬಟ್ ಅವ್ನು ಇನ್ನೊಂದು ಟೈಮ್ ಮಾಡ್ತಂತಂದು ಹೇಳ್ದ. ಅದ್ರಾಗ ಹೊತ್ತಾಗೈತಲ್ಲ, ಈಗ ಅವ್ರು ಗಂಡ್ಮಕ್ಳು ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ ಮಾಡೋಕೆ. ಅದಕ್ಕೆ ನೀನೇ ಮಾಡು, ಇನ್ನೊಂದು ಟೈಮ್ ಮಾಡ್ತಾನಂದ. ನಾನು ಈ ಥರ ಮಾಡಲ್ಲ. ನಾನು ಡೈರೆಕ್ಟು ಎಣ್ಣೆ ಕಾಸಿ ಪುಳಿಯೋಗರೆ ಪ್ಯಾಕೆಟ್ ಪುಡಿ ಇರುತ್ತಲ್ವ ಅದನ್ನೇ ಹಾಕಿ ಇಳಿಸ್ಕೊಂಡ್ಬಿಡ್ತೀನಿ. ನನಗೆ ಆ ಥರ ಇಷ್ಟ. ನಮ್ಮ ತಮ್ಮ ಮಾಡಿದ್ರೆ ಏನು ಎದಕ್ಕೆ ಚೆನ್ನಾಗಿರುತ್ತೆ ಅಂದರೆ ಅವನು ತುಪ್ಪ ಹಾಕ್ತಾನೆ, ಅದಕ್ಕೆ ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕಲ್ಲ, ಯಾಕಂದರೆ ಫ್ರೆಂಡ್ಸ್ನವ್ರ ಹಬ್ಬಕ್ಕೆ ತುಪ್ಪ ಅಂದರೆ ಆಗಲ್ಲ. ಅದೇನಂತ ತಿಂದರೆ ಅವ್ರಿಗೆ ಕೆಮ್ಮಾಗ್ಬಿಡುತ್ತೆ ತುಪ್ಪ ತಿಂದರೆ. ನೋಡಿ ಇವಾಗ ಪುಳಿಯೋಗರೆ ಪುಡಿ ಹಾಕ್ತಿದ್ದೀನಿ. GRB ಪುಳಿಯೋಗರೆ ಪೌಡರ್. ನೋಡಿ ಒಂದು ಪ್ಯಾಕೆಟ್ ಫುಲ್ ಹಾಕಿದ್ದೀನಿ. 10 ರೂಪೀಸ್ ಪ್ಯಾಕೆಟ್ ಅದು. ಇವಾಗ ಇದು ಚೆನ್ನಾಗಿ ಕುದಿಬೇಕಿದು. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಇದನ್ನು ಚೆನ್ನಾಗಿ ಕುದಿಬೇಕದು ಬೆಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಕುದಿಲ್ಲ ಚೆನ್ನಾಗಿ. ಶೇಂಗಾ ಎದಕ್ಕೆ ಹಾಕ್ಬಾರ್ದು ಅಂದರೆ ಇದು ಪುಳಿಯೋಗರೆ ರೈಸ್ ತಿಂತಿರ್ತೀವಲ್ವ, ಆವಾಗ ಅದು ಮೆತ್ತಗಾಗ್ಬಿಡುತ್ತೆ. ಲಾಸ್ಟಲ್ಲಿ ಹಾಕಿ ಇನ್ನೇನು ಇಳಿಸ್ಕೊತೀವಿ ಅಂದಾಗ ಲಾಸ್ಟಲ್ಲಿ ಹಾಕಿ ತಿರುವಿ ಬಿಟ್ಬಿಡ್ಬೇಕು. ಚೆನ್ನಾಗಿ ಅನ್ನ ತಿನ್ನೋದನ್ನ ಕಟಮ್ ಅಂತವ. ನಿಜ ಫ್ರೆಂಡ್ಸ್, ಈ ಮಕ್ಕಳನ್ನ ನೋಡ್ಕೊಂತ ಸಾಕಾಗ್ಬಿಡುತ್ತೆ. ಅದ್ರಾಗ ಆರಾಮಿಲ್ಲ ಅಂದರೆ ಅಪ್ಪ ಅನ್ಸ್ಬಿಡ್ತೈತೆ. ಬೆಳಗ್ಗೆಲಿಂದ ಇಲ್ಲಿವರೆಗೆ ಹೆಂಗದೀನಿ ಅಂದರೆ ಹಂಗದೀನಿ. ಯಾರನ್ನು ಬಂದರೆ ಏನು ಅನ್ಸಲ್ಲ. ಇವಾಗ ನಮ್ಮ ತಮ್ಮ ಬಂದನಲ್ಲ, ಏನು ಅನ್ಸಲ್ಲ. ಬೆಳಗ್ಗೆ ಸುಮ್ಮನೆ ಇರೋಳು, ಸುಮ್ಮನೆ ಅಳೋದು ನನಗೇನು ಬೇಜಾರಾಗ್ಬಿಟ್ಟಿತ್ತು.
ನೋಡಿ ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇವಾಗ ರೈಸ್ ತಗೊಂಡು ಕಲಸೋದಷ್ಟೇ. ಇದು ನಮಗೆ ಹುಳಿ ಜಾಸ್ತಿ ಆಗುತ್ತೆ ಅನಿಸುತ್ತೆ, ಸ್ವಲ್ಪ ತೆಗೆದಿಟ್ಕೊತೀನಿ. ಇದನ್ನು ಏನಂಗೆ ಕಂಬಿದ್ರೆ ಹಾಕ್ಕೊಂಡು ತಿಂತಾರೆ, ಜಾಸ್ತಿ ಆದರೆ ಊಟ ಮನೇಲಿ ತಿನ್ನಲ್ಲ. ಅದಕ್ಕೆ ನೋಡಿ ಎಣ್ಣೆ ಈ ಥರ ಸಪ್ರೇಟ್ ಬಿಡಬೇಕು, ಹಾಗಂದರೆ ಗೊಜ್ಜು ರೆಡಿಯಾಗಿದೆ ಇದು ಅಂತ. ಇದು ರೆಡಿಯಾಗಿದೆ. ಈಗ ಹುರ್ಕೊಂಡು ಇಟ್ಕೊಂಡಿದ್ನಲ್ವ ಶೇಂಗಾ, ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಶೇಂಗಾ ಹಾಕಿದ ಮೇಲೆ ಇದು ಕುದಿಸ್ಬಾರ್ದು, ಇಳಿಸ್ಕೊಂಡ್ಬಿಡ್ಬೇಕು. ಆಯ್ತು, ಇದು ರೆಡಿಯಾಗಿದೆ. ಇನ್ನು ಈಗ ರೈಸ್ ಕಲಿಸ್ತೀನಿ. ಈಗ ರೈಸ್ ಹಾಕ್ತಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ರೈಸ್ ಹಾಕ್ತೀನಿ. ಸ್ವಲ್ಪ ಹುಳಿ ತಕ್ಕೊಂಡಿದ್ದೀನಿ, ಅದು ಗೊಜ್ಜು, ಪುಳಿಯೋಗರೆ ಗೊಜ್ಜು. ಈಗ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಏನೇನು ಅನ್ನ ಉಳಿದ್ರೆ ಮತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ಏನು ಒಂಥರ ವಾಸನೆ ಬಂದಂಗೆ ಆಗುತ್ತೆ. ಅದೇ ಉಳಿದು ಅನ್ನನೂ ಉಳಿದ್ರೆ ಕಲಿಸ್ಕೊಡ್ಬೋದು, ಊಟ ಮಾಡ್ತಾರೆ. ಪ್ರಿಯಾಂಶೆ ಗಾಡಿ ಸೌಂಡ್ ಬಂದತ್ತೆ. ಅವ್ರ ಅಪ್ಪ ಅಂತ ಅಪ್ಪ ಅನ್ಕೊಂತಾನೆ. ನಿನ್ನೆ ಹಿಂಗೆ ಇದೇ ಥರನೇ ಗಾಡಿ ಸೌಂಡ್ ಬಂತು. ಅಪ್ಪ ಬಂದ ನೋಡ ಹೋಗೋಣ ಬಾ ಅಂತ ಹಿಂಗೆ ಕರ್ಕೊಂಡು ಹೋಗಿನಿ. ಅವಾಗೆ ಫ್ರೆಂಡ್ಸ್ ಯಪ್ಪ ನಿನ್ನೆ ಆವಿನ ಸುದ್ದಿ ಕೇಳ್ಬಿಟ್ರೆ ಭಯ ಯಾರು ನಿದ್ದೆನೇ ಮಾಡವಲ್ವಿ ಯಾರು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಪುಳಿಯೋಗರೆ. ಇಷ್ಟೇ ಕಲಿಸ್ಕೊಂಡಿದ್ದೀನಿ, ಬೇಕಾದರೆ ಮತ್ತೆ ಕಲಿಸ್ಕೊತೀನಿ ನಾನು. ಸಾಕು ಇನ್ನಿಷ್ಟು. ಇನ್ನು ಪ್ರಿಯಾಂಕನ ಪಾಪ ಬಂದಿಲ್ಲ, ಬಂದಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಪ್ರಿಯಾಂಕನವ್ರಪ್ಪ ಬಂದಮೇಲೆ ಲಾಗ್ ಕಂಟಿನ್ಯೂ ಮಾಡ್ತಾನಲ್ವ. ನೋಡಿ ನಮ್ಮ ಹಣೆ ಬರ ಹೇಗಿದೆ, ದೇವ್ರ ದೊಡ್ಡನಂತಂದು ಹೇಳಬೇಕು. ನಿನ್ನೆ ಡ್ಯೂಟಿಯಿಂದ ಬರುವಾಗ ಬರ್ತಿದ್ರಂತೆ ಬೈಕ್ ತಗೊಂಡು. ಏನೋ ಚಿಂತೆ ಮಾಡ್ಕೊತ ಇದು ಮಾಡ್ಕೊತ ಬರ್ತಿದ್ದಾರೆ. ಮುಂದೆ ಲಾರಿ ಬರೋಕ್ಕಂತ ನೋಡಿಲ್ಲ ಅವರು, ಸಡನ್ ಬ್ರೇಕ್ ಹಾಕಿದಾರಂತೆ. ಬಂದಮೇಲೆ ಹೇಳಿದ್ರು, ನಿಜಲ್ಲಿ ತುಂಬ ಬೇಜಾರಾಯಿತು. ಯಪ್ಪ ಯಾಕೆ ನಮಗೆ ಹೀಗಾಗುತ್ತೆ ಅಂತಂದೇಳಿ. ಅದಕ್ಕೆ ಪ್ಲೀಸ್ ಫ್ರೆಂಡ್ಸ್, ಏನಾದರೂ ಗಾಡಿ ಹೊಡೋವಾಗ ಯಾವ ಟೆನ್ಷನ್ನೂ ಇಟ್ಕೋಬೇಡಿ, ಮತ್ತು ಫೋನನ್ನು ಎತ್ತಿ ರಿಸೀವ್ ಮಾಡಿ ಮಾತಾಡೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ, ಏನು ಅವಸರ ಏನಿಲ್ಲ. ಆದರೆ ಮನೆಯಲ್ಲಿ ನಿಮಗೋಸ್ಕರ ಒಬ್ರು ಕಾಯ್ತಿರ್ತಾರೆ ಅಂತಂದೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನಿಜ ತುಂಬ ಅವರು ಬಂದು ಪ್ರಿಯಾಂಶ್ ಹತ್ರ ಹೇಳ್ತಿದ್ರು, ಪ್ರಿಯಾಂಶ್ ಹಿಂಗಾಯಿತು ಅಂತನೂ. ನನಗೆ ನಿಜ ಜಗ್ಗಿ ಬೇಜಾರಾಗ್ಬಿಡ್ತು. ಕಂಟಿನ್ಯೂ ಮಾಡೋಕ್ಬಿಟ್ಟು ಆದಿಲ್ಲ. ಸುಮ್ಮನೆ ಏನು ಮಾಡೋಕ್ಕಲ್ಲಿ ನಾನೇನು ಮಾಡಿದ್ದೀನಿ ಅಂತಂದು ಏನೇನೋ ಯೋಚನೆ ಬಂದ್ಬಿಡ್ತು. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಬೈಕ್ ಹೊಡೆಯೋರು ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ಏನು ಅವಸರ ಏನಿಲ್ಲ ನಿಮಗೆ. ನಿಮ್ಮ ಮನೇಲಿ ಒಬ್ರು ಕಾಯ್ತಿರ್ತಾರೆ ಅಂತಂದೇಳಿ ನೆನ್ಪಿಟ್ಕೊಳ್ಳಿ.